ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ಇವತ್ತು ನಮ್ಮ ಶಾಪ್ ಪಕ್ಕ ಒಂದು ಸ್ಕೂಲ್ ಇದೆ. ಸ್ಕೂಲಲ್ಲಿ ಇವತ್ತು ಸ್ಕೂಲ್ ಡೇ, ಹಾಗಾಗಿ ಮಕ್ಕಳೆಲ್ಲ ಕರೆದಿದ್ದಾರೆ ಬನ್ನಿ ಅಂತ. ಜಸ್ಟ್ ಒಂದು ಸಲ ಹೋಗಿ ಬರೋಣ ಅಂತ ಹೊರಟಿದ್ದೇನೆ. ಜೊತೆಗೆ ನನ್ನ ತಂಗಿ ಮಗಳಿದ್ದಾಳೆ ಗಾನಿ, ದೊಡ್ಡಮ್ಮ ಬಾಬಾ ಅಂತ ಹೇಳ್ತಾ ಇದ್ಲು. ಹಾಗೆ ಹೋಗಿ ಬರೋಣ ಅಂತ ಹೊರಟಿದ್ದೇನೆ. ತುಂಬ ಹೊತ್ತಿರಲ್ಲ, ಜಸ್ಟ್ ಮಧ್ಯಾಹ್ನ ತನಕ ಇರೋಣ ಹೋಗಿ ಅಂತ. ಕಾಫಿ ಕೆಲಸ ಹೆಂಗೂ ಇಲ್ಲ ಅಲ್ವಾ? ಹಾಗೆ ಇವತ್ತು ಮಾರ್ನಿಂಗಿಗೆ ನಾನು ಬೀನ್ಸ್ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಬೀನ್ಸ್ನ ಕಟ್ ಮಾಡ್ತಾಯಿದ್ದೆ. ನಾನು ಇದಕ್ಕೆ ಕಟ್ ಮಾಡೋಕ್ಕೆ ಈ ಥರನೇ ಕಟ್ ಮಾಡೋದು. ಯಾಕೆ ಅಂತ ಹೇಳಿದರೆ, ನಾವು ಚಾಕು ತಗೊಂಡು ಕಟ್ ಮಾಡಿದಾಗ ಬೀನ್ಸಿದು ಬೀಜ ಎಲ್ಲ ಕಟ್ಟಾಗತ್ತೆ. ಸೊ ಎಲ್ಲ ಬೀನ್ಸ್ ಬೀಜ ಅರ್ಧ ಅರ್ಧ ಆಗುತ್ತೆ. ಈ ಥರ ಕಟ್ ಮಾಡಿದರೆ ಬೀನ್ಸಿದು ಬೀಜ ನಿಮ್ಮದು ಏನು ಆಗಲ್ಲ. ಅದಕ್ಕೋಸ್ಕರ ನಾನು ಈ ಥರನೇ ಕಟ್ ಮಾಡ್ಕೋತೇನೆ. ಅದರ ಸೈಡ್ ಇರೋ ಇದನ್ನೆಲ್ಲ ತೆಗೀತಾ ಬೀನ್ಸ್ನ ಕಟ್ ಮಾಡಿಕೊಂಡು ಪಲ್ಯ ಮಾಡೋಣ ಅಂತ. ಬೀನ್ಸ್ ಪಲ್ಯ ಮಾಡಿದ್ರು ನನ್ನ ಮಗ ನೋಡಿ ಬೆಣ್ಣೆ ಹಾಕ್ಕೊಂಡು ಬಿಸಿ ಬಿಸಿ ರೊಟ್ಟಿಗೆ ಬೆಣ್ಣೆ ಹಾಕ್ಕೊಂಡು ತಿಂತಿದ್ದಾನೆ. ಅವನಿಗೆ ಬೆಣ್ಣೆ, ತುಪ್ಪ, ಹಾಲು ಅಂತ ಹೇಳಿದರೆ ತುಂಬ ಇಷ್ಟ. ಬೀನ್ಸ್ ಪಲ್ಯ ಕೂಡ ರೆಡಿ ಆಗ್ತಿದೆ. ಆದರೆ ನನ್ನ ಮಗಳಿಗಂತೂ ಬೀನ್ಸ್ ಪಲ್ಯ, ಎಲ್ಲ ಪಲ್ಯಗಳು ಇಷ್ಟ. ಸ್ವಲ್ಪ ಖಾರ ಜಾಸ್ತಿ ತಿಂತಾಳೆ, ಮಗ ಸ್ವೀಟ್ ಜಾಸ್ತಿ ತಿಂತಾನೆ. ಇಬ್ಬರು ವಿರುದ್ಧ ದಿಕ್ಕಿನ ಮಕ್ಕಳು. ಇವತ್ತು ರೊಟ್ಟಿ ಮಾಡಿಕೊಂಡೆ. ರೊಟ್ಟಿ ಜೊತೆಗೆ ಬೀನ್ಸ್ ಪಲ್ಯ ಕೂಡ. ಆಲ್ಮೋಸ್ಟ್ ರೊಟ್ಟಿ ನಮ್ಮ ಮನೆಯಲ್ಲಿ ಆಗ್ತಾನೇ ಇರುತ್ತೆ. ವಾರಕ್ಕೆ 3-4 ಡೇಸ್ ರೊಟ್ಟಿನೇ ಇರುತ್ತೆ. ಬೇಕಿದ್ದರೆ ಫುಲ್ ವೀಕ್ ರೊಟ್ಟಿ ಮಾಡಿದರೂ ನಮ್ಮ ಮನೆಯಲ್ಲಿ ಬೇಜಾರು ಅಂತ ಯಾರಿಗೂ ಇಲ್ಲ. ಅದನ್ನ 2-3 ಟೈಮ್ಸ್ ತಿನ್ನೋರು ಕೊಡಗಲ್ಲಿದ್ದಾರೆ ರೊಟ್ಟಿನ. ನೀವು ಸವಿತಾ ಹೇಳೋದು ಕೇಳಿರ್ಬೋದು. 3 ಹೊತ್ತು ನಾನು ರೊಟ್ಟಿನೇ ತಿಂತೇನೆ, ನನಗೆ ಬಾತುಗಳು ಇಷ್ಟ ಇಲ್ಲ ಅಂತ. ನಾನು ಕೂಡ ಇವತ್ತು ಬೆಣ್ಣೆ ಹೇಗಾಗತ್ತೆ ರೊಟ್ಟಿಗೆ ಹಾಕ್ಕೊಂಡು ಅಂತ ಹೇಳಿ ಬೆಣ್ಣೆ ಹಾಕ್ಕೊಂಡೆ. ರೊಟ್ಟಿ ಬಿಸಿ ಇತ್ತು, ಹಾಗೆ ಬೆಣ್ಣೆ ಕರಗಕ್ಕೆ ಕೂಡ ಸ್ಟಾರ್ಟ್ ಆಯಿತು ರೊಟ್ಟಿಲಿ. ನಾನು ಸ್ಕೂಲಿಗೆ ರೀಚ್ ಆದೆ. ಇಲ್ಲಿ ಮಕ್ಕಳು ವೆಲ್ಕಮ್ ಮಾಡ್ತಾ ಇದ್ದಾರೆ ಗೆಸ್ಟ್ಗಳನ್ನು ನೋಡಿ. ಯಾರೋ ಹೇಳಿದ್ರು, ವಿಷಯ ಕೇಳಿದ್ರು ಮಾತ್ರ. ಹೌದು, guరించి ಮಮ್ಮಿ ಡ್ಯಾನ್ಸ್ ಸೆಕೆಂಡ್ ಅಮ್ಮ. ಈ ಪುಟಾಣಿ ನಮ್ಮನೆ ನೋಡ್ತಾ ಇತ್ತು, ತಂಗಿ ಮಾತಾಡಿಸ್ತಾ ಇದ್ಲು. ತುಂಬ ತರಲೆ ಮಾಡ್ತಿದ್ರು. ಕೂತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಬಿಸ್ಬಿಟ್ಟಿಲ್ಲ. ಸ್ವಲ್ಪ ಹೊತ್ತು ಚೇರ್ ಮೇಲೆ ನಿಂತ್ಕೊಂಡು ನೋಡ್ಕೊಂಡೆ ಬಾಕಿ ಆಗಿದೆ ಪುಟಾಣಿ. ಇದು ನಮ್ಮ ಶಾಪ್ ಪಕ್ಕದ ಲತೀಶಣ್ಣ. ಕಾಲು ಎಳ್ಕೊಂಡು ಜಗಳಾಡ್ಕೊಂಡೆಲ್ಲ ಇರ್ತೇನೆ ಇವ್ರ ಜೊತೆ. ಈ ಸ್ಕೂಲಿನ ಹಳೆ ವಿದ್ಯಾರ್ಥಿ ಅಂತೆ. ಹಾಗಾಗಿ ಇವತ್ತಿನ ಫಂಕ್ಷನಿನ ಶಾಮಿಯಾನ, ಲೈಟಿಂಗ್ಸ್ ಮತ್ತು ಕೂತ್ಕೊಳ್ಳಿಕ್ಕೆ ಆಸನಗಳ ವ್ಯವಸ್ಥೆಗಳನ್ನು ಹಳೆ ವಿದ್ಯಾರ್ಥಿಗಳ ಕಡೆಯಿಂದ ಮಾಡಿದ್ದಾರೆ ಅವರು 3-4 ಜನ ಸೇರಿ.
ಅವರಿಗೆ ಇವತ್ತು ಸನ್ಮಾನ. ಒಂದು ಊರು ಅಂತ ಹೇಳಿದರೆ ಈ ಥರ ಎಲ್ಲ ಹೆಲ್ಪ್ ಮಾಡ್ತಾ ಇರಬೇಕಲ್ವ. ನಮ್ಮ ಗಾನಮ್ಮನಿಗೆ ಪ್ರೈಸ್ ಸಿಕ್ಕಿದೆ, ಮಕ್ಕಳಿಗೆಲ್ಲ ಪ್ರೈಸ್ ಕೊಡ್ತಿದ್ರು. ನಾನು ಸ್ಕೂಲಿಗೆ ಹೋಗ್ತಿದ್ದ ಹಳೆ ನೆನಪುಗಳು ಮತ್ತೆ ಮರುಕಳಿಸಿದ ಹಾಗೆ ಆಯಿತು. ಈ ಥರ ಎಲ್ಲ ಈಗ ಸ್ಕೂಲ್ ಡೇ ಮಾಡಿ ಪ್ರೈಸ್ ಕೊಡೋದೆಲ್ಲ ಇಲ್ಲ. ಏನಿದ್ರು ಮೆಡಲ್ ಕೊಡ್ತಾರೆ, ಟ್ರೋಫಿ, ಅದು ಇದು ದುಡ್ಡು ಅಂತ. ಈ ಥರ ಪಾತ್ರೆಗಳು ಸಿಗೋ ಟೈಮ್ ಇತ್ತು ಒಂದು ಟೈಮಲ್ಲಿ. ಈಗ ಅದೆಲ್ಲ ಇದೆಲ್ಲ ಬಿಟ್ಟು ಹೋಗಿದೆ ನೋಡಿ. ಇದೆಲ್ಲ ಪ್ಲೇಟ್, ಕಪ್ಪು ಇದೆಲ್ಲ ಇತ್ತು ನೋಡಿ. ನಮ್ಮ ಗಾಣಿ ತಗೊಂಡು ಬರ್ತಿದ್ದಾಳೆ ದೊಡ್ಡ ಪ್ಲೇಟ್. ಕಲಿಕೆಯಲ್ಲಿ ಫಸ್ಟ್ ಅಂತೆ ಗಾಣಿಯಮ್ಮ. ಸ್ಟೇಜಲ್ಲಿ ತುಂಬ ಗಣ್ಯರಿದ್ದರು. ಎಲ್ಲರದ್ದು ಭಾಷಣ ಬೇರೆ ಆಗಬೇಕಿತ್ತು ನೋಡಿ. ಗಾನಿಗೆ 2ನೇ ಪ್ರೈಸಿಗೆ ಹೋದ್ಲು. ಹಾಜರಾತಿ ಫುಲ್ ಅಂತೆ. ಗಾನಿಗೆ ಎಷ್ಟು ಪ್ರೈಸ್? 3 ಪ್ರೈಸ್ ಸಿಕ್ಕಿದಲ್ಲ. ಊಟ ಮಾಡಿ ನಾ ಹೋಗ್ತೇನೆ ಮನೆಗೆ. ಡ್ಯಾನ್ಸ್ ಮಾಡಿಲ್ಲ. ಸನ್ಮಾನ್ಯ ಅಪ್ಪಣ್ಣನಿಗೆ ಜ್ವರ ಅಧ್ಯಕ್ಷರೇ ಹಾಗೂ ನಾನು ಅಂತೂ ಇಂತೂ ಅಲ್ಲಿದ್ದ ಎಸ್ಕೇಪ್ ಆಗಿ ಸೀದಾ ಬಂದೆ. ಗಾಣಿನ ಮಾತಾಡಿಸಿ ಮಳೆ ಬರೋ ಹಾಗಿದೆ, ಹಾಗಾಗಿ ಕಾಪಿನ ತುಂಬಿಸ್ಬೇಕು ಅಂತ ಬೇಗ ಬಂದೆ. ನನ್ನ ಈ ಮಿನಿ ಲಾಗ್ ಇವತ್ತಿದ್ದು ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೋತೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.